ಸೊ ಬೆಂಗಳೂರಿನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಸೊ ಬೆಂಗಳೂರು ಬಹಳ ಪ್ರಸಿದ್ಧವಾಗಿದೆ. ಯಾರು ಬಿಲ್ ಬಂದವರು ಯಾರು ಹೋಗ್ತಾರ, ಇದಕ್ಕೆ ನಾವು ವಿಶ್ವ ನಮ್ಮನ್ನ ನೋಡ್ತಾ ಇದೆ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಹೇಳಿದೆ, ದಿ ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಅಂಡ್ ಥ್ರೂ ಬ್ಯಾಂಗ್ಳೂರ್ ಅಂಡ್ ಕರ್ನಾಟಕ ಇಂಡಿಯಾ ಹ್ಯಾಸ್ ಟು ಗ್ರೋ. ಸೊ ಅದಕ್ಕೆ ಜೊತೆಲಿ ಸೇರಿ ಕೆಲಸ ಮಾಡೋಣ ಅಂತ ನಾನು ಇವತ್ತು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ತಾವು ಯೋಚನೆ ಮಾಡಕ್ ಹೋಗ್ಬೇಡಿ, ವಿಲ್ ವರ್ಕ್ ಟುಗೆದರ್. ನನಗೆ ದ್ವೇಷ, ಮನೋಭಾವ, ಮತ್ತೊಂದು ಕೆಲವೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಯಾರು ಬೇಕಾದ್ರು ಐನೋ ಯಾರು ಏನೇನು ಪಾಲಿಟಿಕ್ಸ್ ಮಾಡ್ತಾರೆ, ಕೇಸ್ಗಳು ಮತ್ತೊಂದು ಎಲ್ಲ ನೋಡಿದ್ವಿ. ಬಟ್ ಸ್ಟಿಲ್ ಆ ಟೀಕೆಗಳನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಏನೇನೋ ಟೀಕೆಗಳು ಮಾಡ್ತಾರೆ. ಐ ನೋ ದಟ್ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಟೀಕೆಗಳೆಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಮೀಡಿಯಾ ಈಸ್ ಆಲ್ಸೋ ಗೈಡಿಂಗ್ ಅಸ್. ಇದಾದ್ಮೇಲೆ ನಾವು ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ. ದೇ ವಿಲ್ ಆಲ್ಸೋ ಡೂ ದಟ್. ಹಂಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದ್ರಷ್ಟೇ. ಈಗ ನಾನಲ್ಲಿ ಹೇಳಿದೆ, ಈಗ ಬಿಡದಿ ವಿಚಾರದಲ್ಲಿ ಕೊಟ್ಟಿದ್ದೀರಿ. ಐ ಆಮ್ ಸೋ ಹ್ಯಾಪಿ, ತೊಂದರೆ ಇಲ್ಲ, ನೀವು ಡಿಸ್ಕಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್. ನನಗೇನು ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಏನಿಲ್ಲ. ಬಟ್ ಏನು ಅವತ್ತು ಕುಮಾರಸ್ವಾಮಿ ಅವರ ಆಲೋಚನೆ ಇತ್ತಲ್ಲ, ಅದು ನಾನು ಒಪ್ಪುದ್ನಲ್ಲ. ನಾನು ಬಿಡದಿ ಈಗ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು, ನಾನು ಅವತ್ತು ದಾವಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಎಂ ಬಿ ಪಾಟೀಲ್ ಇಲ್ಲೇ ಇದ್ದಾರೆ, ಎಲ್ಲರೂ ನಮ್ಮನ್ನ ಬಂದು ಭೇಟಿ ಮಾಡ್ತಾ ಇದ್ರು. ನನ್ನ ಎಂ ಬಿ ಪಾಟೀಲ್ ಬಂದು ಭೇಟಿ ಮಾಡ್ತಾ ಇದ್ರು. ಅವ್ರು ಮಹಾರಾಷ್ಟ್ರ ಸಿ ಎಂ ಕೇಳಿದ್ರು, ಸ್ವಲ್ಪ ಪ್ಲೀಸ್ ಒಂದು ನಿಮಿಷ, ಶರಣ್ ಪ್ರಕಾಶ್ ಪ್ಲೀಸ್. ಮಹಾರಾಷ್ಟ್ರ ಸಿ ಎಂ ಇದ್ದಾಗ ಎಲ್ಲ ನಮ್ಮನ್ನ ಬಂದು ಭೇಟಿ ಮಾಡ್ತಿದ್ರು. ನಾವು ಯಾವ್ದು ಅಗ್ರಿಮೆಂಟ್ ಸೈನ್ ಆಗ್ತಿಲ್ಲ, ಇವರು ಸೈನ್ ಆಗ್ತಿಲ್ಲ. ಅಲ್ಲ ಅವರೆಲ್ಲ ಸೈನ್ ಆಗ್ತಿದ್ರು, ನಮ್ಮ ಇಂಡಿಯನ್ಸೇ ಬಂದು ಅವ್ರಿಗೆ ಬಂದು ಸೈನ್ ಆಗ್ತಿದ್ರು. ನಾನು ಹೇಳಿದೆ, ನಾವೆಬ್ರು ಸೈನ್ ಹಾಕೋದು ಬೇಡ, ಎಂದು ಬೆಂಗಳೂರು ಬರಲಿ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದ್ರೆ, ಅದಕ್ಕೆ ಕೇಳಿದ್ರು ಫಾರಿನರ್ಸ್ ಎಲ್ಲ, ಕೆಲವರೆಲ್ಲ ಬಂದು ದೊಡ್ಡ ಲೀಡರ್ಸ್ ಬಂದು ಕೇಳ್ತಾ ಇದ್ರು. ಯಾಕೆಂದ್ರೆ ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಇದ್ದೀರಿ, ಕೇಳ್ತಾ ಇದ್ರು. ಅದಕ್ಕೆ ನೋನು ಬ್ಯಾಂಗ್ಳೂರಲ್ಲಿ ಬರೀ $1 ನಮಗೆ ಜಾಗ ಸಿಗ್ತದೆ. ಬರೀ ₹1,00,000 ನಮ್ಮ ಇಂಜಿನಿಯರ್ಸ್ನ ಎಂತ ಇಂಜಿನಿಯರ್ಸ್ ಬೇಕಾದ್ರೂ ನಾವು ಮಾಡ್ಬೋದು. ಅದೇ ಮುಂಬೈ ಆಯ್ತು ಅಂತಂದ್ರೆ ಇಟ್ ಇಸ್ $3.5 ಅಂದ್ರೆ ₹350 ಒಂದಡಿ ಜಾಗ ಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಬ್ಯಾಂಗ್ಳೂರ್ ಇಸ್ ದಿ ಸೇಫ್ ಸಿಟಿ. ಹೆಲ್ತ್, ವೆದರು, ಈ ಎಜುಕೇಶನ್. ನೀವು ಎಜುಕೇಶನಿಸ್ಟ್ ಆಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಶನಿಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಡೀ ಇಂಡಿಯಾಲಿ 140 ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 1/3 ಆಫ್ ದಿ ಸ್ಕೂಲ್ಸ್ ಆಫ್ ದಿ ವರ್ಲ್ಡ್ ಕ್ಲಾಸ್ ಸ್ಕೂಲ್ಸ್ ಆರ್ ಇನ್ ಬ್ಯಾಂಗ್ಳೂರ್, ಬಿಕಾಸ್ ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಬ್ಯಾಂಗ್ಳೂರ್. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತಿನ ಕಾಲದಲ್ಲೇ ಮಹಾರಾಜರು ಜಾಗ ಕೊಟ್ಟರು? ದಟ್ ಇಸ್ ಎ ನಾಲೆಜ್. ಇವತ್ತು ಸುಪ್ರೀಂ ಕೋರ್ಟ್ ಇದೆ ಡೆಲ್ಲಿಲಿ. Why the National Law College started in Bangalore itself? They could have started in Delhi itself. They started here. So ISRO ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯಿತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ಅವ್ರು ಮಹಾರಾಜರು ಜಾಗ ಕೊಟ್ಟರು, 300 ಎಕರೆ ಜಾಗ ಕೊಟ್ಟರು, ನಿಮ್ಮ ಮನೆ ಪಕ್ಕದಲ್ಲೆಲ್ಲ ಯಾಕೆ ಕೊಟ್ಟರು? ಬಿಕಾಸ್ ಅವ್ರು ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ವಿವೇಕಾನಂದರ ಅವರ ಆಲೋಚನೆ, ವಿವೇಕಾನಂದರು ಮತ್ತು ಟಾಟಾರವರ ಸಂಭಾಷಣೆಯಲ್ಲಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಸೈನ್ಸ್ ಇದ್ರೆ, ಇದು ದೇಶದಲ್ಲಿ ಸೈನ್ಸ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಆ ಜಾಗನ ಕೊಟ್ಟರು. ಹಂಗೆ ಈ ರಾಜ್ಯಕ್ಕೆ ಇರುವಂತ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ದಟ್ ಇಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ. ಇವತ್ತು ಕೃಷ್ಣ ಅವ್ರ ಕಾಲ IT-BT ಬಂತು, ಬೇರೆ ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು. ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು, ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನತ್ರನು ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್. ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾಸ್ ಚೇಂಜ್ಡ್. ಈಗ ಟೀಚರ್ಗಳೇ ಇವತ್ತು ನೋಡ್ಬೇಕು ಮಕ್ಕಳ ಹತ್ರ. ಟೀಚರ್ಗೇನು ಹೆಚ್ಚು ಕಮ್ಮಿ ಪಾಠ ಹೇಳಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ ಪೀಟಿಯಲ್ಲಿ ತಗೊಂಡು ಬಂದು, ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ ಇವತ್ತು ಬಂದಿದೆ. ಅಂತ ಕಾಲದಲ್ಲಿ ನಾವು ಇರುವಾಗ ವಿ ಆರ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್. ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಕರ್ನಾಟಕ, ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಸೊ ಇಫ್ ಇಂಡಿಯಾ ಹ್ಯಾಸ್ ಟು ಗ್ರೋ, ಪ್ರೈಮ್ ಮಿನಿಸ್ಟರ್ ವಿಷನ್ ಇದನ್ನ ದೊಡ್ಡ ಎಕನಾಮಿ ಮಾಡಬೇಕು ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ನಾವು ದಕ್ಷಿಣ ಭಾರತದವರು ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇದು ಬಿಟ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಪೂಲ್ ಇಡೀ ಪ್ರಪಂಚದಲ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಹೋಗಿದ್ದೀರಿ, ಎಷ್ಟೋ ಜನ ಫಾರಿನರ್ಸ್, ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಓದ್ತಾ ಇದ್ದಾರೆ.
You see that the second, third fellow in the California is our Indian and Karnataka. That is the strength of Karnataka. So ಅದನ್ನ ನಾವು